Last episode we saw how the Holy Spirit heals us, who's the Spirit of life. ಕಳೆದ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ನಮ್ಮನ್ನ ಪವಿತ್ರಾತ್ಮನು ಗುಣಪಡಿಸ್ತಾನೆ, ಜೀವ ಕೊಡುವಂತವನು ಎಂಬುದಾಗಿ ನೋಡಿದೆವು. In this episode, we're going to look at God's healing word. ಈ ವಾರದಲ್ಲಿ ಈ ಸಂಚಿಕೆ ನಾವು ದೇವರ ಸ್ವಸ್ಥಪಡಿಸುವಂತ ವಾಕ್ಯದ ಕುರಿತಾಗಿ ಕಲಿಯಲಿಕ್ಕಿದೆ. We will explore the healing power of God that is resident in His word. ಆತನ ವಾಕ್ಯದಲ್ಲಿ ಅಡಕವಾಗಿರುವಂತ ಆತನ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿಕ್ಕಿದೆ. I want you to declare with me, God's word ನನ್ನೊಟ್ಟಿಗೆ ಸೇರಿ ಹೇಳಿ, ದೇವರ ವಾಕ್ಯ is medicine to my whole body, soul and spirit. ನನ್ನ ಪ್ರಾಣ, ಆತ್ಮ, ಶರೀರಕ್ಕೆ ಅದು ಔಷಧಿ ಆಗಿದೆ. We're going to look at some practical ways to receive God's word and how do we mix it with faith so that we can experience His healing power in our body, soul and spirit. ನಾವು ಯಾವ ರೀತಿಯಾಗಿ ದೇವರ ವಾಕ್ಯವನ್ನ ನಮ್ಮ ಪ್ರಾಣ, ಆತ್ಮ, ಶರೀರಕ್ಕೆ ನಾವು ಪ್ರಾಯೋಗಿಕವಾಗಿ ಅಳವಡಿಸಲಿಕ್ಕೆ ಸಾಧ್ಯ ಎಂಬುದನ್ನ ನಾವು ಕಲಿತುಕೊಳ್ಳೋಣ. God reveals to us in His scriptures that His word is healing to our bodies and minds. ದೇವರು ತನ್ನ ವಾಕ್ಯವು ನಮಗೆ ಅದು ಔಷಧಿ ಎಂಬುದಾಗಿ ಆತನು ತಿಳಿಯಪಡಿಸ್ತಾನೆ. Proverbs chapter 4 verses 20 and 22. ಜ್ಞಾನೋಕ್ತಿ 4ನೇ ಅಧ್ಯಾಯ ಅದರ 22-23 ವಾಕ್ಯ. Let's read. ವಾಕ್ಯವನ್ನು It ಓದೋಣ. says, my son, ನನ್ನ ಮಗನೇ, give attention to my word. Incline your ear to my sayings. ನನ್ನ ವಾಕ್ಯಗಳಿಗೆ ಕಿವಿಗೊಡು. Do not let them depart from your eyes. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. Keep them in the midst of your heart. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. For they are life to those who find them and health to all their flesh. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. God's word is health to our flesh, the Bible says. ಸತ್ಯದ ಹೇಳುತ್ತದೆ, ದೇವರ ವಾಕ್ಯವು ನಮ್ಮ ಶರೀರಕ್ಕೆ ಅದು ಆರೋಗ್ಯವಾಗಿದೆ. Health in Hebrew means marpe, which means cure, medicine, deliverance, and so forth. ಇಬ್ರಿಯ ಭಾಷೆಯಲ್ಲಿ ಆರೋಗ್ಯ ಎಂಬುದಾಗಿ ಹೇಳುವುದಾದ್ರೆ ಮಾರ್ಪೆ ಎಂಬುದಾಗಿ ಅದು ಔಷಧಿ, ಸ್ವಸ್ಥತೆ ಎಂಬುದಾಗಿ ನೋಡುತ್ತೇವೆ. God's word is life and medicine to us. ದೇವರ ವಾಕ್ಯವು ನಮಗೆ ಜೀವವು ಮತ್ತು ನಮಗೆ ಅದು ಔಷಧಿಯಾಗಿದೆ. Because God instructs us to keep His word in us. ಯಾಕಂದ್ರೆ ದೇವರು ಆತನ ವಾಕ್ಯವನ್ನು ನಮ್ಮಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಆತನು ಹೇಳುತ್ತಾನೆ. In our hearts, ನಮ್ಮ ಹೃದಯಗಳಲ್ಲಿ, in our ears, ನಮ್ಮ ಕಿವಿಗಳಲ್ಲಿ, before our eyes, ನಮ್ಮ ಕಣ್ಗಳ ಮುಂದೆ, so that we can receive His life and healing that comes from the word of God. ಆಗ ಮಾತ್ರವೇ ಆತನ ವಾಕ್ಯದಿಂದ ಬರುವಂತ ಒಂದು ಸ್ವಸ್ಥತೆಯನ್ನ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. My favorite scripture when it comes to healing is Psalms 107 verses 20. It says, He sent His word and healed them and delivered them from their destruction. ನಮಗೆ ತುಂಬಾ ಇಷ್ಟವಾದಂತ ವಾಕ್ಯ ಕೀರ್ತನೆ 107 ಅದರ 20ನೇ ವಾಕ್ಯ. ಆತನು ದೂತನು ನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. The word healed in Hebrew means Rapha. ಗುಣಪಡಿಸಿ ಎಂಬುದಾಗಿ ಇಬ್ರಿಯ ಪದದಲ್ಲಿ ರಫಾ ಎಂಬುದಾಗಿ. That means to heal or to cure. ಗುಣಪಡಿಸಿದನು, ಸ್ವಸ್ಥತೆ ಎಂಬುದಾಗಿ. That means what a physician would do. ಒಬ್ಬ ವೈದ್ಯನು ಏನ್ ಮಾಡ್ತಾನೋ, that's exactly what God's word is available to do in our lives. ಅದೇ ರೀತಿಯಾಗಿ ದೇವರ ವಾಕ್ಯವು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ. Declare with me. ನನ್ನೊಟ್ಟಿಗೆ ಅರಿಕೆ ಮಾಡಿ, God's word is my physician. ದೇವರ ವಾಕ್ಯವೇ ನನ್ನ ವೈದ್ಯನಾಗಿದ್ದಾನೆ. And not only that, but God's word heals and delivers. ದೇವರ ವಾಕ್ಯವು ನಮಗೆ ಆರೋಗ್ಯವನ್ನ ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. God heals and delivers us through His word. ಆತನ ವಾಕ್ಯದ ಮುಖಾಂತರ ಸ್ವಸ್ಥಪಡಿಸಿ ನಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. Psalms 119 verses 49 and 50, it says, Remember the word to your servant upon which you have caused me to hope.
This is my comfort in my affliction. Verses 50. Your word has given me life. ಕೀರ್ತನೆ 119 ಅದರ 49-50 ವಾಕ್ಯ. ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೊ, ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದೆಯಲ್ಲ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ, ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. The word given me life there, that it means to be quickened. ನನಗೆ ಜೀವ ಕೊಡುವಂತ ಒಂದು ವಾಕ್ಯವೇನೆಂದರೆ ಅದು ವೇಗವಾಗಿ ಬೇಗ, or it means to be healed. ಅದು ಸ್ವಸ್ಥ ಹೊಂದುವಂಥದ್ದು. The Hebrew word chaya means to live, have life, remain alive, sustain life, live prosperously, be alive, be restored to life or health. ಇಬ್ರಿಯ ಪದ ಛಾಯ ಎಂಬುದಾಗಿ ಹೇಳುವುದಾದರೆ ಅದು ಜೀವಿಸುವಂಥದ್ದು, ಸಮೃದ್ಧಿಯಾಗಿರುವಂಥದ್ದು, ಅದು ಪರಿಪೂರ್ಣವಾಗಿ ಜೀವಿತವನ್ನು ಜೀವಿಸುವುದಕ್ಕೆ ಹೋಲುತ್ತದೆ. Hebrews chapter 4 verses 12, it talks about how God's word is living and powerful, sharper than any two-edged sword, piercing into the division of our soul and spirit, even to our bone and joints and marrows. ಇಬ್ರಿಯ ಪತ್ರಿಕೆ 4:12 ನೋಡ್ತೇವೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣಾತ್ಮಗಳನ್ನು ಕೀಳು ಮಜ್ಜೆಗೆ ವಿಭಾಗಿಸುವಂಥದ್ದಾಗಿದೆ ಎಂಬುದಾಗಿ. So God's word is alive. ದೇವರ ವಾಕ್ಯವು ಸಜೀವವಾದದ್ದು. It is active and it's working. ಅದು ಕಾರ್ಯಸಾಧಕವಾದದ್ದಾಗಿದೆ. God's word is powerful. ದೇವರ ವಾಕ್ಯವು ಬಲವುಳ್ಳದಾಗಿದೆ. It releases the inherent power in the word into our lives. ದೇವರ ವಾಕ್ಯದ ಬಲವು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಮಾಡುತ್ತದೆ. You know, when we look at the ministry of Jesus, ಯೇಸು ಕ್ರಿಸ್ತನ ಸೇವೆಯನ್ನ ನೋಡುವಾಗ, yes, we all know that he healed all those who came to him. ಆತನ ಸಮೀಪಕ್ಕೆ ಬಂದಂತ ಎಲ್ಲರನ್ನ ಆತನು ಸ್ವಸ್ಥಪಡಿಸಿದನು. But it does not mean that he was just going around with a magic stick just weighing on everybody and anybody who needed healing. ಆತನು ಏನೋ ಜಾದುವನ್ನು ತೋರಿಸುವಂತ ಕೋಲನ್ನ ಕೈಯಲ್ಲಿ ಹಿಡ್ಕೊಂಡು ಎಲ್ಲರ ಕಡೆಗೆ ಚಾಚಿ ಸ್ವಸ್ಥಪಡಿಸುವ ರೀತಿಯಲ್ಲ. The Bible says in Matthew chapter 9 verses 35, ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 35ನೇ ವಾಕ್ಯ ಹೇಳುತ್ತದೆ, we look at the emphasis and the time he gave to the preaching and the teaching of the word before ministering healing. ನೋಡಿ, ಸ್ವಸ್ಥತೆ ಮಾಡುವುದಕ್ಕೆ ಮುಂಚಿತವಾಗಿ ಆತನ ಉಪದೇಶವನ್ನ ಮಾಡುತ್ತಾ ಸುವಾರ್ತೆಯನ್ನ ಸಾರುವುದಕ್ಕೆ ಆತನ ಮುಖ್ಯತ್ವವನ್ನು ಕೊಟ್ಟಿದ್ದನು. You know, in Matthew chapter 9 verses 35 it says, then Jesus went about all cities and villages, teaching in their synagogues, preaching the gospel of the kingdom, healing every sickness and every disease among the people. 35ನೇ ವಾಕ್ಯ, ಯೇಸು ಎಲ್ಲ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. So Jesus spent much of his time preaching and teaching the word. ಯೇಸು ಕ್ರಿಸ್ತನು ತನ್ನ ಅಧಿಕವಾದ ಸಮಯವನ್ನ ಆತನ ಉಪದೇಶವನ್ನ ಮಾಡುವುದರಲ್ಲಿ, ಸುವಾರ್ತೆ ಸಾರುವುದರಲ್ಲೂ ಕಳೆಯುತ್ತಿದ್ದನು. He preached the gospel and this was accompanied by signs, wonders, healings and deliverance. ಆತನು ಸುವಾರ್ತೆಯನ್ನು ಸಾರುತ್ತಾ ಇದ್ದನು, ಅದನ್ನ ಹಿಂಬಾಲಿಸಿ ಅದ್ಭುತ ಸೂಚನೆ ಕಾರ್ಯಗಳು ನಡೆಯುತ್ತಾ ಇದ್ದವು. We are proclaiming the same gospel today. ನಾವು ಈ ದಿವಸದಲ್ಲಿ ಅದೇ ಸುವಾರ್ತೆಯನ್ನ ನಾವು ಪ್ರಚುರಪಡಿಸುತ್ತಿದ್ದೇವೆ. And I want to let you know the gospel has not lost its power. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಸುವಾರ್ತೆಯು ತನ್ನ ಬಲವನ್ನ ಕಳೆದುಕೊಂಡಿಲ್ಲ. The gospel of the kingdom is still God's power for salvation for everyone. ದೇವರಾಜ್ಯದ ಒಂದು ಸುವಾರ್ತೆಯಾದಂಥದ್ದು ಎಲ್ಲರಿಗಾಗಿ ದೇವರ ಬಲದೊಟ್ಟಿಗೆ ಇದೆ. The gospel still has the power to transform, heal and deliver. ಸುವಾರ್ತೆಗೆ ಮನುಷ್ಯನ ಜೀವಿತನ ಪರಿವರ್ತನೆಗೊಳಿಸಲಿಕ್ಕೆ, ಅವನ ಬಿಡುಗಡೆ ಮಾಡಲಿಕ್ಕೆ ಶಕ್ತಿ ಇದೆ. You know, that's what we see in Luke chapter 5 verses 15. It says, however, the report went around concerning him all the more, and great multitudes came together to hear and to be healed by him of their infirmities. ಲೂಕನ ಸುವಾರ್ತೆ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನ ಕೇಳುವುದಕ್ಕೂ ತಮ್ಮ ತಮ್ಮ ಚಾಡಿಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. So people came to hear and to be healed.
ಜನರು ಆತನ ಬಳಿಗೆ ಕೇಳಿಸಿಕೊಳ್ಳುವುದಕ್ಕೂ ಮತ್ತು ಸ್ವಸ್ಥತೆ ಹೊಂದಲಿಕ್ಕಾಗಿ ಬಂದರು. This means, they listen to his teaching and preaching. ಅಂದರೆ ಆತನ ಉಪದೇಶವನ್ನು ಮತ್ತು ಆತನ ಪ್ರಸಂಗವನ್ನು ಅವರು ಕೇಳುತ್ತಿದ್ದರು. Luke 5:17, it says, "Now it happened on a certain day as he was teaching that there were Pharisees and teachers of the law sitting by who had come out of every town of Galilee, Judea and Jerusalem, and the power of the Lord was present to heal them." 17ನೇ ವಾಕ್ಯ, ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯ ಯೂದಾಯಗಳ ಎಲ್ಲಾ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಪರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. This is a great example recorded for us where we see the teaching of the word proceeding before a vehicle of the healing power of God. ದೇವರ ವಾಕ್ಯವು ನಮಗೆ ಸಾಕ್ಷಿಯಾಗಿ ಬರೆಯಲ್ಪಟ್ಟಿದೆ. ಅಂದರೆ ಆತನ ಅದ್ಭುತದ ಕಾರ್ಯಕ್ಕೆ ಮುಂಚಿತವಾಗಿ ದೇವರ ವಾಕ್ಯದ ಸಾರವನ್ನು ನೋಡುತ್ತೇವೆ. The teaching and the preaching of God's word was being a vehicle before Jesus could minister the power of God. ದೇವರ ಬಲದ ಮುಖಾಂತರವಾಗಿ ಆತನ ಕಾರ್ಯ ಮಾಡುತ್ತಿದ್ದ ಮುಂಚಿತವಾಗಿ ಆತನ ಉಪದೇಶವು ವಾಕ್ಯ ಸಾರುವಂಥದ್ದು ಮೊದಲಾಗಿತ್ತು. What we must do to get the healing and the delivering power resident in God's word into our bodies and minds. ದೇವರ ವಾಕ್ಯದಲ್ಲಿರುವಂಥ ತನ್ನ ಸ್ವಸ್ಥತೆಯ ಬಲವನ್ನ ನಾವು ನಮ್ಮ ಮನಸ್ಸಲ್ಲಿ ಶರೀರಕ್ಕೆ ಹೊಂದಿಕೊಳ್ಳಬೇಕಾದ್ರೆ ಏನು ಮಾಡಬೇಕು? I'm just going to list out 3 simple instructions we see in God's word. ದೇವರ ವಾಕ್ಯದಲ್ಲಿ ನಾವು ಕಾಣುವಂತ 3 ಸರಳವಾದಂತ ವಿಷಯವನ್ನ ತಿಳಿಸಿಕೊಡುತ್ತೇನೆ. If we want to tap into the power of God available in God's word to heal us, ದೇವರ ವಾಕ್ಯದಲ್ಲಿರುವಂತ ಒಂದು ಬಲವನ್ನು ನಮಗೆ ಸ್ವಸ್ಥಪಡಿಸುವುದನ್ನ ನಾವು ಹೊಂದಿಕೊಳ್ಳಬೇಕಾದ್ರೆ there are 3 simple instructions. Are you ready? 3 ಮುಖ್ಯವಾದಂತ ವಿಷಯಗಳನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. I'm going to quickly share and I want to pray with you for your healing. ನಿಮ್ಮ ಒಂದು ಸ್ವಸ್ಥತೆಗಾಗಿ ನಾನು ನಿಮಗೆ ಈ ಸೂಚನೆಗಳನ್ನು ತಿಳಿಯಪಡಿಸಿ ನಿಮಗಾಗಿ ಪ್ರಾರ್ಥಿಸ್ತೇನೆ. Number 1, ಮೊದಲೇದು, we must believe the word. ನಾವು ದೇವರ ವಾಕ್ಯವನ್ನ ನಂಬಬೇಕು. One of the most important things we must do is in our hearts believe God's word. ನಮ್ಮ ಹೃದಯದಲ್ಲಿ ನಾವು ಮಾಡಬೇಕಾದಂತ ಪ್ರಾಮುಖ್ಯವಾದ ಕಾರ್ಯ ನಮ್ಮ ಹೃದಯದಲ್ಲಿ ನಾವು ನಂಬಬೇಕು. A very important scripture, Hebrews chapter 4 verses 2, it says, "For indeed the gospel was preached to us as well as to them, but the word which they heard did not profit them because they did not mix it with faith in those who heard it." ಇಬ್ರಿಯ 4ನೇ ಅಧ್ಯಾಯ 2ನೇ ವಾಕ್ಯ, ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು, ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. When we hear the word, we must mix faith with it, God's people. ನಮಗೆ ದೇವರ ವಾಕ್ಯ ಬರುವಾಗ ನಾವು ಅದನ್ನ ನಂಬಿಕೆಯೊಟ್ಟಿಗೆ ನಾವು ಮಿಶ್ರಣ ಮಾಡಬೇಕು. For the word to produce in us and benefit us. ಆಗ ದೇವರ ವಾಕ್ಯವು ನಮ್ಮಲ್ಲಿ ಅದು ಉತ್ಪತ್ತಿಯಾಗಿ ಅದು ನಮ್ಮಲ್ಲಿ ಕಾರ್ಯ ಸಾಧಿಸುತ್ತದೆ. 1 Thessalonians chapter 2 verses 13. 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಾಕ್ಯ. For this reason we also thank God without ceasing. ಇದರ ನಿಮಿತ್ತವಾಗಿ ನಾವು ದೇವರಿಗೆ ಎಡೆಬಿಡದೆ ವಂದನೆ ಸಲ್ಲಿಸ್ತೇವೆ. Because when you received the word of God which you heard from us, you welcomed it not as the word of men but as it is in truth. ಅದನ್ನ ನೀವು ದೇವರ ವಾಕ್ಯವನ್ನ ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದಕ್ಕಾಗಿ. And it continues to say, the word of God which also effectively works in you who believe. ನಂತರ ವಾಕ್ಯ, ಅದು ನಂಬುವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. God's word is designed to effectively, powerfully work, putting forth his divine power in us. ದೇವರ ಕಾರ್ಯವನ್ನ ನಮ್ಮಲ್ಲಿ ದೈವಿಕವಾಗಿ ನಡೆಸಲಿಕ್ಕೆ ದೇವರ ಕಾರ್ಯಗಳು ನಡೆಯುತ್ತವೆ. Now, how we receive the word, whether we believe the word or not, will determine if the word will work effectively in us. ನಾವು ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ನಾವು ಅಂಗೀಕರಿಸಿಕೊಂಡಿದ್ದೇವೆ ಎಂಬುದು ಅದರ ಪ್ರತಿಫಲವಾದಂತಹ ಬಲ ತೋರ್ಪಡುವಾಗ. Number 2,
speak the word. ಎರಡನೇ ಕಾರ್ಯ ವಾಕ್ಯವನ್ನ ಮಾತನಾಡಿ. Deuteronomy chapter 30 verses 11 to 20. It's so important that we speak God's word. ಧರ್ಮೋಪದೇಶಕಾಂಡ 11ನೇ ಅಧ್ಯಾಯ 20ನೇ ವಾಕ್ಯದ ದೇವರ ವಾಕ್ಯವನ್ನ ನಾವು ಮಾತನಾಡಬೇಕು. His words must become our words. ಆತನ ವಾಕ್ಯವು ನಮ್ಮ ವಾಕ್ಯವಾಗಿ ಮಾರ್ಪಡಬೇಕು. So we know from several other places in scripture about the power of our words. ನಾವು ಅನೇಕ ಬೇರೆ ವಾಕ್ಯಗಳಿಂದ ನಮ್ಮ ಮಾತಿನ ವಿಷಯವಾಗಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ. James chapter 3 teaches us about the effect of our tongue, that the effect of the words we speak. Proverbs 18:21 teaches us that death and life are in the power of the tongue. So we must take time not only to believe God's word, but declare, speak God's word over our bodies. ನಾವು ಯಾಕೋಬನ ಪತ್ರಿಕೆಯಲ್ಲೂ ನಂತರವಾಗಿ ಜ್ಞಾನೋಕ್ತಿ 18:21 ನೋಡುತ್ತೇವೆ. ನಮ್ಮ ಬಾಯಿಂದ ಹೊರಡುವಂತ ಮಾತುಗಳನ್ನ ನಾವು ಘೋಷಿಸಿ ಮಾತನಾಡಬೇಕು. Number 3, use the sword of the Spirit. ಮೂರನೇ ಕಾರ್ಯ ದೇವರಾತ್ಮನ ಖಡ್ಗವನ್ನ ನಾವು ಉಪಯೋಗಿಸಬೇಕು. While we know that the physical and emotional ailments occur due to variety of reasons, ನಮಗೆ ಚೆನ್ನಾಗಿ ಗೊತ್ತು ನಮ್ಮ ಶರೀರದಲ್ಲಿ ಅಸ್ವಸ್ಥತೆಯು ಅಥವಾ ರೋಗಗಳು ಬರುವಂತದ್ದು ಅನೇಕ ಕಾರಣಗಳಿಂದ ಇರಬಹುದು. we are also aware that the scripture reveals to us that there are spirits that trouble our minds and bodies. ಅದೇ ಸಮಯದಲ್ಲಿ ವಾಕ್ಯ ಹೇಳುತ್ತದೆ ನಮ್ಮ ಶರೀರ ಮತ್ತು ಮನಸ್ಸನ್ನ ಅನೇಕ ಬೇಡವಾದ ಆತ್ಮಗಳು ಹಿಂಸೆ ಪಡಿಸ್ತವೆ. God has given us his word to counter the fiery darts of the enemy. ದೇವರು ನಮಗೆ ಆಯುಧವನ್ನ ಕೊಟ್ಟಿದ್ದಾನೆ. ವಿರೋಧಿ ಎಲ್ಲ ಅಗ್ನಿ ಬಾಣಗಳನ್ನ ನಾವು ಮುರಿಯುವಂತೆ. Ephesians chapter 6 verses 17 says, take the helmet of salvation and the sword of the Spirit, which is the word of God. 17ನೇ ವಾಕ್ಯ ಎಫೆಸ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. The sword of the word of God proceeds out of our mouth, just like how we see demonstrated by Jesus in Revelation 19:15. ಪವಿತ್ರಾತ್ಮನು ಕೊಡುವಂತ ವಾಕ್ಯ ಎಂಬ ಕತ್ತಿಯನ್ನು ನಾವು ಪ್ರಾಯೋಗಿಕವಾಗಿ ಉಪಯೋಗಿಸಬೇಕು. ಇದನ್ನ ಪ್ರಕಟಣೆ ಪುಸ್ತಕ 19:20 ನಾವು ಕಾಣುತ್ತೇವೆ. A quick summary on what we just learned. ನಾವು ಕಲಿತುಕೊಂಡಂತಹ ವಿಷಯದ ಕುರಿತಾದಂತ ಒಂದು ಚಿಕ್ಕ ಸಾರಾಂಶ. We must believe his word. ನಾವು ಆತನ ವಾಕ್ಯವನ್ನ ನಂಬಬೇಕು. We must speak the word. ನಾವು ವಾಕ್ಯವನ್ನ ಮಾತನಾಡಬೇಕು. And not only that, but we must use the sword of the Spirit of the word of God. ಅದು ಮಾತ್ರವಲ್ಲ, ದೇವರ ವಾಕ್ಯ ಎಂಬ ಖಡ್ಗವನ್ನ ನಾವು ಉಪಯೋಗಿಸಬೇಕು. And then we will begin to see how the healing power of God hidden in the word will begin to made manifest in our lives. ಆಗ ಮಾತ್ರವೇ ದೇವರ ವಾಕ್ಯದಲ್ಲಿ ಅಡಕವಾಗಿರುವಂತಹ ತನ್ನ ಸ್ವಸ್ಥತೆಯು ನಮ್ಮಲ್ಲಿ ಅದು ತೋರುವಂತದಾಗಿದೆ. So right now I want to pray with you. ನಿಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸಲಿಕ್ಕೆ ಬಯಸ್ತೇನೆ. I want to pray that God's healing power will touch you. ನಾನು ಪ್ರಾರ್ಥಿಸ್ತೀನಿ ದೇವರ ದೈವಿಕವಾದ ಸ್ವಸ್ಥತೆ ನಿಮ್ಮನ್ನು ಮುಟ್ಟಲಿ. If there's someone sick in your family, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ I want you to go and lay your hands on them. ಅವರ ಮೇಲೆ ಹೋಗಿ ನಿಮ್ಮ ಕೈಗಳನ್ನು ಚಾಚಿರಿ. Don't be afraid. You can go and lay your hands on them. ಭಯಪಡಬೇಡಿ, ಹೋಗಿ ಅವರ ಮೇಲೆ ನಿಮ್ಮ ಕೈಗಳನ್ನು ಇಡಿ. And we're going to pray right now. ಈಗ ನಾವು ಪ್ರಾರ್ಥನೆ ಮಾಡಲಿಕ್ಕೆ. And if you are watching me and you need a physical healing in your body, ಇದನ್ನು ವೀಕ್ಷಿಸುತ್ತಿರುವಂತ ನಿಮಗೆ ನಿಮ್ಮ ಶರೀರದಲ್ಲಿ ಒಂದು ಬಿಡುಗಡೆ ಬೇಕಾದರೆ God wants to touch you. ದೇವರು ನಮ್ಮನ್ನು ಮುಟ್ಲಿಕ್ಕೆ ಬಯಸ್ತಾನೆ. And I'm going to join my faith with you. ನಿಮ್ಮೊಟ್ಟಿಗೆ ನಾನು ನಂಬಿಕೆಯನ್ನ ಒಂದುಗೂಡಿಸ್ತೇನೆ. Father, in the name of Jesus, ತಂದೆಯೇ ಯೇಸುವಿನ ನಾಮದಲ್ಲಿ we thank you, Holy Spirit, for your word that has come forth in power. ನಿನ್ನ ಶಕ್ತಿ ಉಳ್ಳಂತ ನಿನ್ನ ವಾಕ್ಯಕ್ಕೋಸ್ಕರವಾಗಿ ವಂದನೆ ಸಲ್ಲಿಸ್ತೇವೆ. We thank you, Holy Spirit. ನನಗೆ ವಂದನೆ ಸಲ್ಲಿಸ್ತೇವೆ ಪವಿತ್ರ ಆತ್ಮನೇ. Right now I just pray for Lord, for the ministry of healing to be released upon your people. ದೇವರೇ, ನಿನ್ನ ಮಕ್ಕಳ ಮೇಲೆ ಈ ಸಮಯದಲ್ಲಿ ಸ್ವಸ್ಥಪಡಿಸುವಂತ ಬಲವು ಕಾರ್ಯ ಮಾಡಲಿ. Lord, your word says
you healed all manner of sickness and disease. ಎಲ್ಲ ರೀತಿಯಾದಂತ ರೋಗಗಳನ್ನ ಬೇನೆಗಳನ್ನ ನೀನು ವಾಸಿ ಮಾಡಿದೆಂಬುದಾಗಿ Lord, ನೋಡುತ್ತೇವೆ. I just pray right now in the name of Jesus. ದೇವರೇ, ನಾನು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ. Thank you, Lord. You are healing a condition of cerebral palsy right now. ದೇವರೇ, ಈ ಸಮಯದಲ್ಲಿ ಪಾರ್ಶ್ವ ಎಲ್ಲ ಕಾರ್ಯಗಳನ್ನ ಬದಲಾಯಿಸ್ತಾ ಇದೀಯಾ. Healing of the mind. ಅವರ ಮನಸ್ಸಿನಲ್ಲಿ ಒಂದು ಸ್ವಸ್ಥತೆ. Lord, I just pray for the spirit of insanity to leave people right now. ದೇವರೇ, ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಎಲ್ಲ ರೀತಿಯಾದ ಹುಚ್ಚುತನವನ್ನು ಜನರು ಬಿಟ್ಟು ನೀಗಲಿ. I sent forth your word of healing, God. ನಿನ್ನ ವಾಕ್ಯವನ್ನ ಅವರ ಮೇಲೆ ಘೋಷಿಸ್ತೇನೆ. Lord, you sent forth your word and healed their diseases and delivered them from destruction. ದೇವರೇ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನ ಕಳುಹಿಸಿ ಅವರೆಲ್ಲ ರೋಗಗಳಿಂದಲೂ ನಾಶನದಿಂದ ಬಿಡುಗಡೆ ಕೊಡು. Release your healing power. ನಿನ್ನ ಕರ್ತನೆಯ ಸ್ವಸ್ಥಪಡಿಸುವ ಬಲವನ್ನ ತೋರ್ಪಡಿಸು. Lord, a child with a hole in the heart, God, you are touching that child right now. ಹೃದಯದಲ್ಲಿ ರಂಧ್ರವಿರುವಂತ ಮಗುವನ್ನ ನೀನು ಮುಟ್ಟಿ ಸ್ವಸ್ಥಪಡಿಸುವುದಕ್ಕಾಗಿ ಸ್ತೋತ್ರ. We release your power, God. ನಿನ್ನ ಬಲವನ್ನ ತೋರ್ಪಡಿಸು. We release your anointing. ದೇವರೇ, ನಿನ್ನ ಅಭಿಷೇಕವನ್ನು ಕರ್ತನೆ ತೋರ್ಪಡಲಿ. In the name of Jesus we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen and amen. ಆಮೆನ್. I want to encourage you, let us know where you are watching us from. And if you've received healing, we would request you to please send us your testimonies to the email or the number that you see on your screen, so that we will know where you're watching us from. We will know what God has done in your life, and we can give glory to the Lord. Right now, I want to give an invitation, especially to those who don't know Jesus is. You want to know, you want to receive this Jesus. I want to let you know that Jesus said, I am the way, the truth, and the life. Nobody comes to the Father except through him. And I want to declare unto you that it's not your works that will take you to heaven. It's not your works that will give you salvation, but your faith in Christ alone, in what he has accomplished for you on the cross. And the Bible says God came into this earth in the form of man and died for our sins, died for our sickness, died for all that the enemy wanted to do in our lives, so that when we receive what Jesus has done for us on the cross, we will begin to walk in this new life he's inviting us to walk in. All you have to do is believe it with your heart and confess it with your mouth that Jesus is Lord. Why don't you pray this simple prayer with me, saying, Dear Lord Jesus, I believe that you are the Lord of my life. I thank you for dying for me on the cross. I thank you for your life that is flowing on the inside of me. I give you my life. Wash me with your precious blood. Thank you for forgiving me of my sins. Cleanse me with your precious blood. And I thank you for making me as your child today, God. If you have prayed this prayer, I want to let you know that heaven is rejoicing over you. God bless you. See you until our next time.